ಆಮೇಲೆ ಗ್ರೇಟ್ ಕಾಫಿ ಲವರ್ ಅಂತಲೇ ಹೇಳ್ಬೋದು. ನನಗೆ ಕಾಫಿ ಅಂದರೆ ಪಂಚಪ್ರಾಣ. ಎಸ್ಪೆಷಲಿ ನನಗೆ ಈ ಕೆಫೆ ಕಾಫಿ ಡೇ ಆ್ಯಂಡ್ ಸ್ಟಾರ್ಬಕ್ಸಲ್ಲಿ ಸಿಗುತ್ತಲ್ಲ ಈ ಕ್ಯಾಪಚಿನೋ ಲ್ಯಾಟೆ ಅಂದರೆ ತುಂಬಾ ಇಷ್ಟ. ಒಂದ್ಸರಿ ನಾನೇನಾದರೂ ಕೆಫೆ ಕಾಫಿ ಡೇಗೆ ಹೋದರೆ ಏನಿಲ್ಲ ಅಂದರೂ ಬಿಲ್ 500 to 1000 rupees ಮಾಡಿರ್ತೀನಿ. ಆ್ಯಂಡ್ ಈ ಕೋವಿಡ್ ಸಿಚುವೇಶನಲ್ಲಂತೂ ನಾವು ಹೋಗೋದಕ್ಕೆ ಆಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಸೊ ಆವಾಗ ಅಂದ್ಕೊಳ್ತಿದ್ದೆ ಯಾಕೆ ನಾವು ಮನೇಲೇ ಕೂತ್ಕೊಂಡು ಆ ಥರ ಕಾಫಿನ ಪ್ರಿಪೇರ್ ಮಾಡಬಾರ್ದು ಅಂತ ಅಂದ್ಕೊಂಡೆ. ಸೊ ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಿರೋ ಪ್ರಾಡಕ್ಟಿಂದ ಮನೇಲೇ ಕೂತ್ಕೊಂಡು ನಾವು ಕ್ಯಾಪಚಿನೋ ಥರ ಇರುವ ಕಾಫಿನ ಟೇಸ್ಟ್ ಮಾಡ್ಬೋದು. ಅದೇಗೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಿರೋ ಪ್ರಾಡಕ್ಟ್ ಬಂದು ಮಾರ್ಫಿ ರಿಚರ್ಡ್ಸ್ ಅವರ ಯುರೋಪಾ ಎಸ್ಪ್ರೆಸೋ ಕಾಫಿ ಮೇಕರ್. ಸೊ ಈ ಕಾಫಿ ಮೇಕರಿಂದ ನಾವು ಮನೇಲೆ ಕುತ್ಕೊಂಡು ಕಾಫಿ ಡೇ ಟೇಸ್ಟ್ ಬರುವಂತಹ ಕಾಫಿನೇ ಟೇಸ್ಟ್ ಮಾಡ್ಬೋದು. ಆ್ಯಂಡ್ ಈ ಪ್ರಾಡಕ್ಟ್ ರಿಯಲಿ ವರ್ತಾ, ಪ್ರೈಸಿಂಗ್ ಹೇಗಿದೆ ಆ್ಯಂಡ್ ಹೇಗೆ ಕಾಫಿ ಮಾಡೋದು ಆ್ಯಂಡ್ ಕಾಫಿ ಮಾಡೋದು ರಿಯಲಿ ಈಸಿನಾ ಇದರಲ್ಲಿ ಅಂತ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇನ್ನೆಂತ ವೇಟ್ ಮಾಡೋದು, ಲೆಟ್ಸ್ ರೋಲ್ ಅಪ್ ದ ಇಂಟ್ರೋ ಆ್ಯಂಡ್ ಲೆಟ್ ಅಸ್ ಮೇಕ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಈ ಮಾರ್ಫಿ ರಿಚರ್ಡ್ಸ್ ಯುರೋಪಾ ಎಸ್ಪ್ರೆಸೋ ಕಾಫಿ ಮೇಕರ್ನ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ. ನಾನು ಕೊಟ್ಟಿದ್ದ ಪ್ರೈಸ್ ಬಂದು 4690 rupees. ಸೊ ಬನ್ನಿ ಈ ಕಾಫಿ ಮೇಕರ್ ಹೇಗಿದೆ ಅಂತ ಈಗ ಅನ್ಬಾಕ್ಸ್ ಮಾಡಿ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಇಷ್ಟೊಂದು ಪ್ರಾಡಕ್ಟ್ಸ್ ನೋಡ್ಬೋದು ಆ ಬಾಕ್ಸ್ ಅಲ್ಲಿ. ಫಸ್ಟ್ ನಾವು ನೋಡೋದೇನಂದ್ರೆ ಯೂಸರ್ ಮ್ಯಾನ್ಯುಯಲ್. ಈ ಪ್ರಾಡಕ್ಟ್ ನಾವು ಹೇಗೆ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರು ಕೊಟ್ಟಿರ್ತಾರೆ. ಆ್ಯಂಡ್ ಇದರಲ್ಲಿ ನಮಗೆ 2 years ವಾರಂಟಿ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಸ್ಪೂನ್. ಸೊ ಇದು ಕಾಫಿ ಮೆಜರ್ಮೆಂಟ್ ಸ್ಪೂನ್. ನೋಡೋದಕ್ಕೆ ಸಖತ್ತು ಕ್ಲಾಸಿ ಆಗಿದೆ, ಫಿನಿಶಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ. ಪ್ಲಾಸ್ಟಿಕ್ ಮೆಟೀರಿಯಲ್ ಅಷ್ಟೇ ಸಖತ್ತಾಗಿದೆ, ಸಖತ್ತು ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ನಮಗೆ ಹೋಲ್ಡ್ ಮಾಡೋದಕ್ಕೆ ಗ್ರಿಪ್ಗೆ ಎಲ್ಲೂ ರೌಂಡ್ ಶೇಪ್ ಕೊಟ್ಟಿದ್ದಾರೆ ಆ್ಯಂಡ್ ತುಂಬಾನೇ ಚೆನ್ನಾಗಿದೆ. ಸೊ ಯೂಶಲಿ ಕಾಫಿ ಮೇಕಿಂಗ್ ಮಿಷಿನ್ಸ್ ಅಲ್ಲಿ ನಾವು ಕಾಫಿನ ಟೈಟಾಗಿ ಈ ಥರ ಪ್ರೆಸ್ ಮಾಡಬೇಕಾಗುತ್ತೆ, ಅದಕ್ಕೆ ಇದು ಯೂಸ್ ಆಗುತ್ತೆ ನಮಗೆ ಈ ಬೇಸ್. ಸೊ ನೆಕ್ಸ್ಟ್ ಬಂದು ನಮಗೆ ಕಾಫಿ ಫಿಲ್ಟರ್ ಕೊಟ್ಟಿದ್ದಾರೆ ಆ್ಯಂಡ್ ಕಾಫಿ ಫಿಲ್ಟರ್ ಹೋಲ್ಡರ್ ಕೂಡ ಇದೆ. ಸೊ ಇದು ಬಂದು ಸ್ಟೇನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಕೂಡ ತುಂಬಾನೇ ಚೆನ್ನಾಗಿದೆ. ನಿಮಗೆ ಇದು ಯೂಸ್ ಮಾಡಿದ್ರೆ ಎಲ್ಲೂ ರಸ್ಟ್ ಕೂಡ ಆಗೋದಿಲ್ಲ. ಎಲ್ಲ ಪ್ರೀಮಿಯಂ ಸ್ಟೇನ್ಲೆಸ್ ಸ್ಟೀಲ್ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ನೀವು ನೋಡ್ಬೋದು ಸ್ಮಾಲ್ ಹೋಲ್ಸ್ ಇದೆ, ಸೊ ದಟ್ ಫಿಲ್ಟರ್ ಪಾಸ್ ಆಗೋದಕ್ಕೆ ನಮಗೆ ಕಾಫಿ ಲಿಕ್ವಿಡ್ ಪಾಸ್ ಆಗೋಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ನಮಗೆ ಕಾಫಿ ಫಿಲ್ಟರ್ ಹೋಲ್ಡರ್. ಆ್ಯಂಡ್ ಇಲ್ಲಿ ನಮ್ಗೆ ನೋಡ್ಬೋದು, ಸೊ ಇಲ್ಲಿಂದ ನಮಗೆ ಫಿಲ್ಟರ್ ಬರುತ್ತೆ. ಆ್ಯಂಡ್ ಸಖತ್ತು ಪ್ರೀಮಿಯಂ ಆಗಿದೆ, ನೋಡೋದಕ್ಕೆ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಮೆಟೀರಿಯಲ್ ಅಂತೂ ಸೂಪರ್ ಆಗಿದೆ. ಕೆರೆಫೆ ಅಥವಾ ಇದನ್ನ ಮಗ್ ಅಂತ ಕೂಡ ನಾವು ಕರಿಬಹುದು. ಇದು ಕೆರೆಫೆ ಮೆಟೀರಿಯಲ್ ಅಂತೂ ತುಂಬಾನೇ ಚೆನ್ನಾಗಿದೆ. ಗ್ಲಾಸ್ ಮೆಟೀರಿಯಲ್ನ ಕೊಟ್ಟಿದ್ದಾರೆ. ಸೊ ಎಷ್ಟು ಹೀಟ್ ಆದರೂ ಇದು ವಿತ್ ಸ್ಟ್ಯಾಂಡ್ ಮಾಡುತ್ತೆ, ಬಿಕಾಸ್ ನಮಗೆ ಫಿಲ್ಟರ್ ತುಂಬ ಬಿಸಿಯಿಂದ ಬರುತ್ತಲ್ಲ. ಸೊ ಅದಕ್ಕೆ ನಮಗೆ ಸಖತ್ತು ಪ್ರೀಮಿಯಂ ಗ್ಲಾಸ್ ಮೆಟೀರಿಯಲ್ ಅವ್ರು ಯೂಸ್ ಮಾಡಬೇಕು. ಸೊ ಸಖತ್ತು ಪ್ರೀಮಿಯಂ ಗ್ಲಾಸ್ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ. ನೋಡೋದಕ್ಕಂತೂ ಸಖತ್ತು ಸ್ಟೈಲಿಶ್ ಆಗಿದೆ. ನಮ್ಗೆ ಇದು ಲೆಡ್ ಇದು. ಸೊ ಈ ಥರ ಪ್ರಾಪರಾಗಿ ಟೈಟಾಗಿ ಕೂಡ ನಾವು ಕ್ಲೋಸ್ ಮಾಡ್ಬೋದು. ಸೊ ಈ ಥರ ಟೈಟಾಗಿ ಕ್ಲೋಸ್ ಮಾಡ್ಬೋದು. ಆ್ಯಂಡ್ ಬ್ಯಾಕ್ ಸೈಡ್ ನಮಗೆ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಸಖತ್ತು ಪ್ರೀಮಿಯಂ ಆಗಿದೆ, ಸ್ಟೈಲಿಶ್ ಆಗಿದೆ. ಓವರಾಲ್ ಆಗಿ ಕೆರೆಫೆ ಅಂತೂ ನೋಡೋದಕ್ಕೆ ವಾವ್. ಆ್ಯಂಡ್ ನಮಗೆ ಇಲ್ಲಿ ಮೆಜರ್ಮೆಂಟ್ ಕೂಡ ಇದೆ, 1 2 3 4. ಸೊ ಇವಾಗ ನೀವು ಎಷ್ಟು ಜನಕ್ಕೆ ಕಾಫಿ ಬೇಕೋ ಅಷ್ಟು ಜನಕ್ಕೆ ಮಾಡ್ಕೋಬೋದು. ಅಪ್ರಾಕ್ಸಿಮೇಟ್ಲಿ ಇದು ನಾವು 4 to 5 ಪೀಪಲ್ಗೆ ನಾವು ಕಾಫಿ ಮಾಡ್ಬೋದು. ಹಿಯರ್ ಕಮ್ಸ್ ಅವರ್ ಮೇನ್ ಪ್ರಾಡಕ್ಟ್, ಕಾಫಿ ಮೇಕರ್. ಸೊ ನೋಡೋದಕ್ಕೆ ಈ ಥರ ಇದೆ. ಪ್ಯಾಕೇಜಿಂಗ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ. ಎಲ್ಲೂ ಪ್ರಾಡಕ್ಟ್ ಅಂತೂ ಡ್ಯಾಮೇಜ್ ಆಗೋ ಚಾನ್ಸೇ ಇಲ್ಲ. ಸೊ ನಮ್ಮ ಕಾಫಿ ಮೇಕರ್ ನೋಡೋದಕ್ಕೆ ಈ ಥರ ಇದೆ. ಎಷ್ಟು ಸ್ಟೈಲಿಶ್ ಆಗಿದೆ ಅಲ್ಲ, ನೋಡೋದಕ್ಕೆ ಸಖತ್ತಾಗಿದೆ. ಸೊ ಹೈಲಿ ಪ್ರೀಮಿಯಂ ಮೆಟೀರಿಯಲ್ನೇ ಅವ್ರು ಯೂಸ್ ಮಾಡಿದ್ದಾರೆ. ಇದು ಪ್ಲಾಸ್ಟಿಕ್ ಮೆಟೀರಿಯಲ್. ಇಲ್ಲಿ ಬಂದು ನಮಗೆ ಸ್ಟೇನ್ಲೆಸ್ ಸ್ಟೀಲ್ನ ಕೊಟ್ಟಿದ್ದಾರೆ. ನಮಗೆ ಇದು ಅವೈಲೇಬಲ್ ಇರೋದು ಓನ್ಲಿ 1 ಕಲರಲ್ಲಿ, ಬ್ಲ್ಯಾಕ್ ಅಂಡ್ ಸಿಲ್ವರ್ ಕಾಂಬಿನೇಷನ್ ಅಲ್ಲೇ ನಮಗೆ ಇದು ಅವೈಲೇಬಲ್ ಇರೋದು. ಈ ಕಾಫಿ ಮೇಕರ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ಇದು ಬಂದು ನಮಗೆ 800 watts ಕೆಪಾಸಿಟಿ ಇರುವಂತಹ ಕಾಫಿ ಮೇಕರ್ ಇದು. ಅಂಡ್ ಇದರಲ್ಲಿ ನಾವು ಅಪ್ರಾಕ್ಸಿಮೇಟ್ಲಿ 4 to 5 ಪೀಪಲ್ಸ್ಗೆ ನಾವು ಕಾಫಿನ ಮಾಡ್ಬೋದು. ಸೊ ಮೇಲೆ ನೋಡ್ತಿದ್ದೀರಲ್ಲ, ಇದು ಬಂದು ನಾಬ್ ಇದು. ಸೊ ಜಸ್ಟ್ ಈ ತರ ನಾವು ರೊಟೇಟ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಸೊ ಇದರಲ್ಲಿ ನಾವು ವಾಟರ್ನ ಪೋರ್ ಮಾಡಬೇಕು. ಸೊ ನಿಮ್ಗೆ ಎಷ್ಟು ಕಾಫಿ ಬೇಕು ಅನ್ಕೊಳ್ತಾ ಇದ್ರೆ, ಎಷ್ಟು ಜನಕ್ಕೆ ಕಾಫಿ ಬೇಕೋ ಅದು ಕ್ವಾಂಟಿಟಿ ಪ್ರಕಾರ ನಾವು ಇದರಲ್ಲಿ ವಾಟರ್ನ ನಾವು ಪೋರ್ ಮಾಡಬೇಕು. ಆ್ಯಂಡ್ ಮೇಕ್ ಶೋರ್ ನೀವು ಇದನ್ನ ಪ್ರಾಪರ್ ಆಗಿ ಟೈಟ್ ಆಗಿ ಕ್ಲೋಸ್ ಮಾಡಿರಬೇಕು. ಇಲ್ಲಾಂದ್ರೆ ಸ್ಟೀಮ್ ಎಲ್ಲ ಆಚೆ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ. ಕಾಫಿ ಅವಾಗ ನಿಮ್ಗೆ ಬರಲ್ಲ, ಫಿಲ್ಟರ್ ನಿಮ್ಗೆ ಅವಾಗ ಬರಲ್ಲ. ಸೊ ಅದೊಂದು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದು ಬಂದು ನಮಗೆ
ಕಾಫಿ ನಿಮಗೆ ಸ್ಟ್ರಾಂಗ್ ಬೇಕಾ ಲೈಟ್ ಬೇಕಾ ಅಂತ ಇದ್ರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇದು ಬಂದು ಅಡ್ಜಸ್ಟಿಂಗ್ ಅಂತಾನೆ ಹೇಳ್ಬೋದು, ಅಡ್ಜಸ್ಟಿಂಗ್ ನಾಬ್ ಅಂತಾನೆ ಹೇಳ್ಬೋದು ಇದನ್ನ. ಸೊ ಇದು ಸ್ಟ್ರಾಂಗ್ ಇಲ್ಲಿದ್ರೆ, ಅದೇ ನಿಮಗೆ ತುಂಬಾ ಲೈಟ್ ಬೇಕು ಅಂದ್ರೆ ಇಲ್ಲಿ, ಅಥವಾ ಮೀಡಿಯಂ ಬೇಕು ಅಂದ್ರೆ ಇಲ್ಲೆಲ್ಲ ಸೆಂಟರ್ ನೀವು ಬೇಕಂದ್ರೆ ಫಿಕ್ಸ್ ಮಾಡ್ಕೋಬಹುದು, ಅಡ್ಜಸ್ಟ್ ಮಾಡ್ಕೋಬಹುದು. ನಿಮ್ ಟೇಸ್ಟ್ ತಕ್ಕಂಗೆ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ನೀವು ಒಂದ್ ವೇಳೆ ನಿಮ್ಗೆ ಇವಾಗ ಮಿಲ್ಕ್ ನ ಫೋರ್ತ್ ಮಾಡಬೇಕು ಅಂದ್ರೆ ಜಸ್ಟ್ ನೀವು ಇಲ್ಲಿ ಸ್ಟೀಮ್ ಅಂತ ಒಂದು ನೋಟಿಫಿಕೇಶನ್ ಇದೆ, ಜಸ್ಟ್ ಅಲ್ಲಿ ನೀವು ಇದನ್ನ ಇದು ಪ್ಲೇಸ್ ಮಾಡಿದ್ರೆ ನಿಮಗೆ ಫೋರ್ತ್ ಆಗುತ್ತೆ ಮಿಲ್ಕ್. ಸೊ ಆ ಫೋರ್ತಿಂಗ್ ಹೆಂಗಾಗುತ್ತೆ ಅಂದ್ರೆ ಇಲ್ಲಿಂದ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ನಾಜಲ್ ಇದು. ಸೊ ಇದರಿಂದ ನಾವು ಮಿಲ್ಕ್ ನ ಫೋರ್ತ್ ಮಾಡ್ಬೋದು. ಇದನ್ನ ನಾವು ಈ ತರ ಪುಲ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ. ಸೊ ಇದನ್ನ ಯೂಸ್ ಮಾಡುವಾಗ ನೀವು ಮಿಲ್ಕ್ ಫೋರ್ತ್ ಮಾಡುವಾಗ ಇದನ್ನ ಓಪನ್ ಮಾಡಲೇಬೇಕು. ಅಂಡ್ ನಮಗೆ ಇದರಲ್ಲಿ ಅಡ್ಜಸ್ಟರ್ ಕೂಡ ಇದೆ, ಆನ್ ಅಂಡ್ ಆಫ್. ಸೊ ಇವಾಗ ಒಂದ್ಸರಿ ನೀವೇನಾದ್ರೂ ಕಾಫಿ ಫಿಲ್ಟರ್ ಮಗ್ ಇಟ್ಟಿರ್ತೀರಾ, ಈ ಕೆರಫೆ ಇಟ್ಟಿರ್ತೀರಾ, ತುಂಬಾ ಓವರ್ಫ್ಲೋ ಆದ್ರೆ ಅದು ಇಲ್ಲಿ ಪ್ಲೇಸ್ ಆಗುತ್ತೆ. ಸೊ ಇದು ಡ್ರಿಪ್ಪಿಂಗ್ ಇದು. ಸೊ ಇದನ್ನ ನಾವು ಓಪನ್ ಕೂಡ ಮಾಡ್ಬೋದು. ಇದು ಕೂಡ ಸ್ಟೇನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಅಂತ ತುಂಬಾನೇ ಚೆನ್ನಾಗಿದೆ. ಸೊ ಇಲ್ಲಿ ಡ್ರಿಪ್ ಆಗಿ ಇಲ್ಲಿ ಸ್ಟೋರ್ ಆಗುತ್ತೆ. ಉಳಿದಿರೋ ಕಾಫಿ ಲಿಕ್ವಿಡ್, ಹಾಲು ಎಲ್ಲ ಇದರಲ್ಲಿ ಮಿಕ್ಕಿರುತ್ತೆ. ಇದನ್ನ ನಾವು ವಾಶ್ ಕೂಡ ಈಸಿಯಾಗಿ ಮಾಡ್ಕೋಬಹುದು. ಮತ್ತೆ ಇದೇ ತರ ಜಸ್ಟ್ ಪೂಲ್ ಮಾಡಿ ಈ ತರ ಟೈಟ್ ಆಗಿ ಫಿಕ್ಸ್ ಮಾಡಿ ಪ್ಲೇಸ್ ಆಗುತ್ತೆ. ಅಂಡ್ ಸೈಡ್ ಅಲ್ಲಿ ಆನ್ ಅಂಡ್ ಆಫ್ ಬಟನ್ ಇದೆ. ಅಂಡ್ ನಮಗೆ ವೈರ್ ಸ್ವಲ್ಪ ಚಿಕ್ಕದಾಗಿ ಕೊಟ್ಟಿದ್ದಾರೆ, ಒಂದು ಸ್ವಲ್ಪ ಉದ್ದ ಆಗಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಇದು ಬಂದು 3 ಪಿನ್ ಪ್ಲಗ್. ಸೊ ಈಗ ಈ ಕಾಫಿ ಮೇಕರ್ ಇಂದ ಹೇಗೆ ನಾವು ಕಾಫಿ ಮಾಡೋದು ಅಂಡ್ ಮಿಲ್ಕ್ ನ ಫ್ರೋತ್ ಮಾಡೋದು ಅಂತ ಡೀಟೇಲ್ ಡೆಮೋ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ಶುಗರ್ ಇದೆ, ಇದು ನಾರ್ಮಲ್ ಫಿಲ್ಟರ್ ಕಾಫಿನೇ, ಕಾಫಿ ಪೌಡರ್ ಇದು. ಸೊ ನೀರು, ನನ್ಗೆ ಇವಾಗ 2 shots ಆಫ್ ಕಾಫಿ ಬೇಕು. ಸೊ ಅದಕ್ಕೆ 2 ml ಆಫ್ ವಾಟರ್ನ ನಾನು ತಗೊಂಡಿದ್ದೀನಿ. ಸೊ ನೀವು ನೋಡ್ಬೋದು 2 ml ಆಫ್ ವಾಟರ್ನ ತಗೊಂಡಿದ್ದೀನಿ. ಅಂಡ್ ಕಪ್ಸ್. ಸೊ ಬನ್ನಿ ಈಗ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಫಸ್ಟ್ ನಾನು ಈ 2 ml ಆಫ್ ವಾಟರ್ನ ನಾನು ಪೋರ್ ಮಾಡ್ತೀನಿ. ಸೊ ಅದಕ್ಕೆ ಜಸ್ಟ್ ಇವಾಗ ನಾಬ್ನ ನಾವು ಓಪನ್ ಮಾಡಬೇಕು. ಸೊ ನಿಮಗೆ ಬೇಕಂದ್ರೆ ನಿಮಗೆ ಎಕ್ಸ್ಪ್ರೆಸೋ ಅಥವಾ ಕ್ಯಾಪುಚಿನೋ ಕಾಫಿ ಕುಡಿಬೇಕು ಅಂದ್ರೆ ಮಾರ್ಕೆಟಲ್ಲಿ ನಿಮಗೆ ಅದೇ ಕಾಫಿ ಪೌಡರ್ಸ್ ಕೂಡ ಸಿಗುತ್ತೆ. ಬೇಕಂದ್ರೆ ಅದನ್ನ ಪರ್ಚೇಸ್ ಮಾಡ್ಬೋದು. ಪ್ರೀಮಿಯಂ ಕಾಫಿ ಪೌಡರ್ ಸಿಗುತ್ತೆ, ಪರ್ಚೇಸ್ ಮಾಡ್ಬೋದು. ಸದ್ಯಕ್ಕೆ ನಾನು ಫಿಲ್ಟರ್ ಕಾಫಿನೇ ಯೂಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಾನು ಇದು ಪರ್ಚೇಸ್ ಮಾಡಿಲ್ಲ ಅದಕ್ಕೆ. ಸೊ ಈಗ 2 ml ಆಫ್ ವಾಟರ್ನ ಪೋರ್ ಮಾಡ್ತಾ ಇದ್ದೀನಿ. ಈ ನಾಬ್ನ ನೀವು ಟೈಟ್ ಆಗಿ ಕ್ಲೋಸ್ ಮಾಡಿ, ಬಿಕಾಸ್ ಸ್ವಲ್ಪ ಲೂಸ್ ಆದರೂ ನಿಮಗೆ ಸ್ಟೀಮ್ ಎಲ್ಲ ಆಚೆ ಬರೋ ಚಾನ್ಸಸ್ ಇರುತ್ತೆ. ನಾನು ಸೇಫ್ ಕೂಡ ಅಲ್ಲ ಅದಕ್ಕೆ. ಸೊ ಈ ಥರ ಟೈಟ್ ಆಗಿ ಕ್ಲೋಸ್ ಮಾಡಿ. ಟೈಟ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ನಾವು ಕಾಫಿ ಎಷ್ಟು ಬೇಕು ನೋಡೋಣ. ಸೊ 2 mlಗೆ 2 ಸ್ಪೂನ್ಸ್. ಸೊ ಇಲ್ಲಿ ನಮಗೆ ಇಲ್ಲೂ ಮೆಷರ್ಮೆಂಟ್ ಇದೆ, ಇಲ್ಲಿ 2 ml ಅಂತ ಬರ್ತಿದೆ. ಸೊ ಇಲ್ಲಿ 2 ಮೆಷರ್ಮೆಂಟ್ವರೆಗೂ ನಾನು ಇವಾಗ ಕಾಫಿ ಪುಡಿನ ತಗೊಳ್ತೀನಿ. ಫಸ್ಟ್ ಟೈಮ್ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು, ಬಿಕಾಸ್ ಗೊತ್ತಾಗಬೇಕಲ್ಲ. ಬಟ್ ಮಾಡ್ತಾ ಮಾಡ್ತಾ ಕಂಫರ್ಟ್ ತುಂಬಾ ಇರುತ್ತೆ. ನಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಹಾಕಬೇಕು ಅಂತ. ಸೊ ಫಸ್ಟ್ ಟೈಮ್ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂದ್ರೆ ಒಂದು ಸ್ವಲ್ಪ ನಾವು ಟೈಮ್ ತೊಗೊಳ್ತೀವಿ ಅಡ್ಜಸ್ಟ್ ಆಗೋಕ್ಕೆ. ಅನ್ಸ್ಬೋದು ನಾರ್ಮಲ್ ಕಾಫಿನೇ ಮಾಡ್ಕೋಬೋದು ಅಂತ, ಮಿಷಿನ್ ಯಾಕೆ ಅಂತ. ಬಟ್ ಆ ಟೇಸ್ಟೇ ಬೇರೆ. ಆಚೆ ಕಡೆ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಅದ್ರ ಥರನೇ ಇರುತ್ತೆ ಕಾಫಿ ಎಲ್ಲ. ಈಗ ಕೆಫೆ ಕಾಫಿ ಡೇಯಲ್ಲಿ, ಸ್ಟಾರ್ ಬಕ್ಸಲ್ಲಿ ಸಿಗುತ್ತಲ್ಲ ಕಾಫಿ. ಸೊ ಯೂಶಲಿ ಕ್ಯಾಪುಚಿನೋಗೆಲ್ಲ ನಾವು ಆಲ್ಮೋಸ್ಟ್ 350 to 400 ಇಡಲೇಬೇಕು. ಸೊ ಈಗ ಈ ಕಾಫಿ ಪೌಡರ್ 2 ml ತೊಗೊಂಡಿದ್ದೀನಿ. ಈ ಥರ ಟೈಟ್ಲಿ ಪ್ರೆಸ್ ಮಾಡಬೇಕು. ಈ ಬೇಸಿಂದ ಈ ಥರ ಪ್ರೆಸ್ ಮಾಡಬೇಕು. ಸೊ ನೋಡಿ, ಸೊ ಈ ಥರ ಟೈಟಾಗಿ ಪ್ರೆಸ್ ಆಗಿದೆ. ಇದನ್ನು ಈಗ ಈ ಕಾಫಿ ಫಿಲ್ಟರ್ ಹೋಲ್ಡರ್ ಇದೆಯಲ್ಲ ಅದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಈಗ ಈ ಕಾಫಿ ಫಿಲ್ಟರ್ ಹ್ಯಾಂಡಲ್ ಇದೆಯಲ್ಲ ಇಲ್ಲಿ ಪ್ಲೇಸ್ ಮಾಡಿ. ಇಲ್ಲಿ ನಮಗೆ ಪ್ಲೇಸ್ಮೆಂಟ್ ಆಪ್ಷನ್ ಕೊಟ್ಟಿದ್ದಾರೆ. ಮೇಕ್ ಶೋರ್ ಈ ಸೈಡಲ್ಲೇ ಇರಲಿ. ಸೊ ಹಿಂಗಿಂದ ಹಿಂಗೆ ಹೋಗಬೇಕು. ಆ್ಯಂಡ್ ಇದನ್ನು ಟಚ್ ಮಾಡಬೇಡಿ. ಸೊ ಜಸ್ಟ್ ಈ ಥರ ನೀವು ಈ ಥರ ಪ್ಲೇಸ್ ಮಾಡಿದ್ರೆ ಸಾಕು. ಈಗ ಈ ಕೆರೆಫೆ ಇದೆಲ್ಲ ಇದನ್ನು ಪ್ಲೇಸ್ ಮಾಡೋಣ. ಇದನ್ನು ಓಪನ್ ಮಾಡೋಕ್ಕೆ ಹೋಗಬೇಡಿ, ಕ್ಲೋಸ್ ಆಗೇ ಇರಲಿ. ಸೊ ಜಸ್ಟ್ ಈ ಥರ ಕ್ಲೋಸ್ ಮಾಡಿದ್ರೆ ಸಾಕು. ಈಗ ಆನ್ ಮಾಡಿದ್ರೆ ನಮಗೆ ಫಿಲ್ಟರ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್
ಸೊ ಇದು ಸ್ಟೀಮರ್ ಆ್ಯಂಡ್ ಇದು ಕಾಫಿ ನಿಮಗೆ ಸ್ಟ್ರಾಂಗ್ನೆಸ್ ಎಷ್ಟು ಬೇಕು ಅಂತ, ಮೈಲ್ಡಾಗಿ ಬೇಕಾ ಸ್ಟ್ರಾಂಗ್ ಆಗಬೇಕಾ. ಯೂಶಲಿ ನಾನು ಸ್ಟ್ರಾಂಗ್ನ ಪ್ರಿಫರ್ ಮಾಡ್ತೀನಿ, ಸೊ ಅದಕ್ಕೆ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಸೊ ಮೀಡಿಯಂ ಪ್ರಿಫರ್ ಮಾಡೋರು ಇಲ್ಲಿ ಪ್ಲೇಸ್ ಮಾಡ್ಕೋಬೋದು. ನಂಗೆ ಸ್ಟ್ರಾಂಗ್ ಬೇಕು, ಸೊ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಸೊ ಈಗ ಆನ್ ಮಾಡ್ತಾ ಇದ್ದೀನಿ ನಾನು. ಒಂದು 5 ಮಿನಿಟ್ಸ್ ತೊಗೊಳುತ್ತೆ ಟೈಮ್ ಅನಿಸುತ್ತೆ. ಸೊ 5 ಮಿನಿಟ್ಸ್ ಆದಮೇಲೆ ನಾವು ನೋಡ್ಬೋದು ಇಲ್ಲಿ ಕಾಫಿ ಡಿಕಾಷನ್ ಬರೋದನ್ನು. ಸೊ ಈಗ ಬ್ಲ್ಯಾಕ್ ಕಾಫಿ ಆಗಿದೆ. ಸೊ ಈಗ ನಾವು ಸ್ಟ್ರಾಂಗ್ ಕಾಫಿ ಹತ್ರ ಸೆಲೆಕ್ಟ್ ಮಾಡಿಟ್ಟಿದ್ದೀವಿ. ಈಗ ನಾನು ಸ್ಟೀಮ್ಗೆ ಅದನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಬ್ಲ್ಯಾಕ್ ಕಾಫಿ ಆದಮೇಲೆ ನಾನು ಮಿಲ್ಕ್ನ ಕೂಡ ಫೋಟ್ ಮಾಡಬೇಕು. ಫಸ್ಟು ಬ್ಲ್ಯಾಕ್ ಕಾಫಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಸೊ ನೋಡಿ, 2 ml ಆಫ್ ವಾಟರ್ಗೆ ನನಗೆ ಆಲ್ಮೋಸ್ಟ್ 2 ml ಆಫ್ ಬ್ಲ್ಯಾಕ್ ಕಾಫಿ ಸಿಕ್ಕಿದೆ. ತುಂಬ ಬಿಸಿ ಇದೆ. ಆಲ್ಮೋಸ್ಟ್ ಈಕ್ವಲ್ ಟು 2 ml ಆಫ್ ಬ್ಲ್ಯಾಕ್ ಕಾಫಿ ನಮ್ಗೆ ಸಿಕ್ಕಿದೆ. ನನಗೆ ಬ್ಲ್ಯಾಕ್ ಕಾಫಿ ಅಂದರೆ ತುಂಬಾ ಇಷ್ಟ. ಫಸ್ಟು ನಾನು ಈ ಬ್ಲ್ಯಾಕ್ ಕಾಫಿನ ಟೇಸ್ಟ್ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ಆಮೇಲೆ ಮಿಲ್ಕ್ ಆ್ಯಡ್ ಮಾಡಿ ಕಾಫಿ ಮಾಡೋಣ. ಸಖತ್ತು ಬಿಸಿ ಇದೆ. ಫಿಲ್ಟರ್ ಅಂತೂ ಸೂಪರ್ ಆಗಿದೆ. ಬ್ಲ್ಯಾಕ್ ಕಾಫಿ ತುಂಬಾ ಚೆನ್ನಾಗಿದೆ. ಎಲ್ಲೂ ನಮಗೆ ಕಾಫಿ ಗಸಿ ಇರುತ್ತಲ್ಲ ಅದೇನೂ ಇಲ್ಲ. ಕಂಪ್ಲೀಟ್ಲಿ ಕ್ಲಿಯರ್ ಆಗಿದೆ. ನಾಟ್ ಇವನ್ ಸ್ಮಾಲ್ ಕ್ರಿಸ್ಟಲ್ಸ್, ಕಾಫಿ ಪೌಡರ್ ಕ್ರಿಸ್ಟಲ್ ಕೂಡ ನನಗೆ ಸಿಗ್ತಾ ಇಲ್ಲ. ತುಂಬ ಸ್ಟ್ರಾಂಗ್ ಆಗಿದೆ. ತಲೆನೋವಿದ್ದಾಗ ಈ ಥರ ಬ್ಲ್ಯಾಕ್ ಕಾಫಿ ಕುಡಿದ್ರೆ ವಾ. ಸೊ ಈಗ ಬ್ಲ್ಯಾಕ್ ಕಾಫಿ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ನಾವು ಮಿಲ್ಕ್ನ ಹೇಗೆ ಫ್ರೋತ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಸ್ಮಾಲ್ ಡೆಮೋ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಹಾಲನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಡೈರೆಕ್ಟ್ ಇದು ಫ್ರಿಜ್ಜಿಂದ ನಾನು ತೊಗೊಂಡಿರೋದು. ಈ ಹಾಲೇನು ಬಿಸಿ ಮಾಡಿಲ್ಲ. ಸೊ ಇದನ್ನು ನಾವು ಫ್ರೋತ್ ಮಾಡೋಣ. ಸೊ ಇಲ್ಲಿ ನಮಗೆ ಕಂಟ್ರೋಲರ್ ಕೊಟ್ಟಿದ್ದಾರೆ, ಸ್ಟ್ರೀಮ್ ಕಂಟ್ರೋಲರ್. ಇದನ್ನು ಯೂಸ್ ಮಾಡ್ಕೊಂಡು ನಾವು ಮಿಲ್ಕ್ನ ಫ್ರೋತ್ ಮಾಡ್ಕೋಬೋದು. ಸೊ ಮಿಲ್ಕ್ ನೀವು ನಾನು ಸ್ವಲ್ಪನೇ ತೊಗೊಂಡಿರೋದ್ರಿಂದ ಜಸ್ಟ್ ಈ ಥರ ಬಗ್ಸಿ ನಿಮಗೆ ಮಿಲ್ಕ್ ಅದು ಟಚ್ ಆಗಬೇಕು. ಸೌಂಡ್ ನೋಡ್ಬೋದು, ಸೌಂಡ್ ಕೇಳಿಸ್ಕೊಳ್ತಾ ಇದೆ. ಸೊ ಈ ನಾಬ್ನ ಯೂಸ್ ಮಾಡಿಕೊಂಡು ನಾವು ಪ್ರೆಷರ್ನ ಕಂಟ್ರೋಲ್ ಮಾಡ್ಕೋಬೋದು. ಸೊ ಈಗ ಮಿಲ್ಕ್ ಫ್ರೋತ್ ಆಗಿದೆ. ಇದನ್ನು ಫಸ್ಟ್ ಒರೆಸ್ಬಿಡೋಣ, ಇಲ್ಲಾಂದರೆ ಸ್ಟೇನ್ ಆಗೋಗುತ್ತೆ. ನೋಡಿ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಅಲ್ಲಿ ನೋಡಿ. ಸೊ ಮತ್ತೆ ಒಂದು ಸ್ವಲ್ಪ ಒದ್ದೆ ಬಟ್ಟೆಯಲ್ಲಿ ಒರೆಸ್ಬೇಕಾಗುತ್ತೆ ನಾವು. ಈಗ ಟಿಶ್ಯೂ ಅಲ್ಲಿ ಬರ್ತಿಲ್ಲ, ಒದ್ದೆ ಬಟ್ಟೆಯಲ್ಲಿ ಒರೆಸ್ಬೇಕು. ಸೊ ಮೇಕ್ ಶ್ಯೂರ್ ಫ್ರೋತ್ ಆಗಿದ ತಕ್ಷಣ ಒರೆಸ್ಬಿಡಿ. ಬಿಕಾಸ್ ತುಂಬ ಬಿಸಿ ಇರೋದ್ರಿಂದ ನೋಡಿ ಬೇಗ ಒಂಥರ ಗಟ್ಟಿಯಾಗಿ ಹೋಗುತ್ತೆ, ಒರ್ಸೋಕ್ಕೆ ಕಷ್ಟ ಆಗುತ್ತೆ. ಸೊ ಫಸ್ಟ್ ಕಾಫಿ ಡಿಕಾಷನ್. ಸೊ ನಿಮಗೆ ಸ್ಟ್ರಾಂಗ್ ಬೇಕು ಅಷ್ಟು ಯೂಶಲಿ ನಾನು ಸ್ಟ್ರಾಂಗ್ ಪ್ರಿಫರ್ ಮಾಡ್ತೀನಿ. ಸ್ವಲ್ಪ ಒಂಚೂರು ಗಸಿ ಇರಲಿಲ್ಲ. ನಾನು ಬ್ಲ್ಯಾಕ್ ಕಾಫಿ ಸಿಪ್ ಮಾಡಿದೆ ಅಲ್ಲ, ಒಂಚೂರು ಗಸಿ ಇರಲಿಲ್ಲ, ತುಂಬಾ ಚೆನ್ನಾಗಿತ್ತು. ಈಗ ಹಾಲು. ಸೊ ನಾನು ಕರೆಕ್ಟಾಗಿ 2 ml ಆಫ್ ವಾಟರ್ ತೊಗೊಂಡೆ, ಅದಕ್ಕೆ ನನಗೆ ವಾಟರ್ ಸಾಕಾಗಿಲ್ಲ ಸ್ಟೀಮ್ಗೆ. ಸೊ ನೆಕ್ಸ್ಟ್ ಟೈಮಿಂದ ನನ್ನ ಸಜೆಷನ್ ಅಂದರೆ ನೀವು ಏನಾದರೂ ಈ ಥರ ಕಾಫಿ ಮಾಡಬೇಕು ಅಂತಿದ್ರೆ, ಫ್ರೋತ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ 1 ml ಆಫ್ ವಾಟರ್ ಆ್ಯಡ್ ಮಾಡಿರಿ, ಅಡಿಷ್ನಲ್ ಹಾಕಿ. ಸೊ ದಟ್ ನಿಮಗೆ ಸ್ಟೀಮ್ ಎಲ್ಲ ಚೆನ್ನಾಗಾಗುತ್ತೆ, ಫ್ರೋತಿಂಗ್ ಇನ್ನೂ ಚೆನ್ನಾಗಾಗುತ್ತೆ. ಸೊ ನೀವು ನೋಡ್ಬೋದು ನೊರೆ. ಈಗ ಕಾಫಿ ಟೇಸ್ಟ್ ಮಾಡೋಣ. ದ ಬೆಸ್ಟ್ ಕಾಫಿ ಅಂತಲೇ ಹೇಳ್ಬೋದು. ಆಚೆ ಕಡೆ ನಮಗೆ ಕ್ಯಾಪೆಚಿನೋ ಒಂದು ಸ್ವಲ್ಪ ಲೈಟ್ ಆಗಿರುತ್ತೆ, ಇಲ್ಲಿ ನಾನು ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೊಂಡು ಕೊಡ್ತಿದ್ದೀನಿ. ಸೇಮ್ ಅದೇ ಟೇಸ್ಟ್ ಇದೆ. ಇನ್ನು ಪ್ರೀಮಿಯಂ ಕ್ವಾಲಿಟಿ ಕಾಫಿ ಪೌಡರ್ನ ಯೂಸ್ ಮಾಡಿದ್ರೆ ಇನ್ನೂ ಸೂಪರ್ಬ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ. ಸೊ ಸ್ಟಾರ್ಟಿಂಗಲ್ಲಿ ನಮಗೆ ಇದು ಮಾಡೋದಕ್ಕೆ ಕಷ್ಟ ಅನಿಸ್ಬೋದು, ಬಟ್ 1-2 ಟೈಮ್ಸ್ ನಾವು ಕಾಫಿ ಹೇಗೆ ಮಾಡೋದು ತಿಳ್ಕೊಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ರಿಯಲಿ ವರ್ತ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಕಾಫಿ ಇದರಲ್ಲಿ. ಇಟ್ಸ್ ರಿಯಲಿ ಯಮ್ಮಿ.
ಓವರಾಲ್ ಆಗಿ ನೀವೇನಾದರೂ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ನೀವೇನಾದರೂ ಕಾಫಿ ಲವರ್ ಆಗಿದ್ದು ಒಂದೊಳ್ಳೆ ಕಾಫಿ ಮೇಕರ್ ಮಿಷಿನ್ನ ನೋಡ್ತಿದ್ರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಬಿಕಾಸ್ ಇದರಲ್ಲಿ ಸಖತ್ತು ಅಡ್ವಾಂಟೇಜಸ್ ಇದೆ. ಫಸ್ಟ್ ಆಫ್ ಆಲ್ ಬಿಲ್ಡ್ ಕ್ವಾಲಿಟಿ ಅಂತೂ ಸಖತ್ತು ಪ್ರೀಮಿಯಂ ಆಗಿದೆ. ಆ್ಯಂಡ್ ಇದರಲ್ಲಿ ನಮಗೆ 800 ವಾಟ್ಸ್ ಕೆಪಾಸಿಟಿ ಇರೋ ಮೋಟರ್ ಕೂಡ ಇದೆ. ಆ್ಯಂಡ್ ನಾವು ಕಾಫಿ ಮಾಡುವಾಗ ನೀವು ನೋಡ್ಬೋದು ಕಾಫಿ ಕ್ವಾಲಿಟಿ ಕೂಡ ಸಖತ್ತಾಗಿತ್ತು. ಬ್ಲ್ಯಾಕ್ ಕಾಫಿ ಕ್ವಾಲಿಟಿ ಸಖತ್ತು ಸ್ಟ್ರಾಂಗ್ ಆಗಿತ್ತು. ನಿಮಗೆ ಆಪ್ಷನ್ಸ್ ಕೂಡ ಇದೆ, ಸ್ಟ್ರಾಂಗ್, ಮೈಲ್ಡ್ ಆ್ಯಂಡ್ ಮೀಡಿಯಮ್ ಆಗಬೇಕಾ ಅಂತ ನಿಮಗೆ ಆಪ್ಷನ್ಸ್ ಕೂಡ ಇದೆ. ಆ್ಯಂಡ್ ಮಿಲ್ಕ್ ಫ್ರೋಥಿಂಗ್ ಕೂಡ ಸಕ್ಕತ್ತಾಗಿ ಆಗ್ತಿದೆ. 5000 ರುಪೀಸ್ಗೆ ಇಷ್ಟೆಲ್ಲ ಫೆಸಿಲಿಟಿ ಇರುವ ಕಾಫಿ ಮಿಷಿನ್ ನಿಮಗೆ ಸಿಗ್ತಾ ಇದೆ. ಡೆಫಿನೆಟ್ಲಿ ವರ್ತ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ನಮಗೆ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಡಿಸ್ಅಡ್ವಾಂಟೇಜಸ್ ಬಂದರೆ ನನಗನ್ನಿಸ್ತು ಒಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನಿಸ್ತು. ಒಂದು ಅಟ್ಲೀಸ್ಟ್ ನಾವು 5 ಮಿನಿಟ್ಸ್ ವೆಯ್ಟ್ ಮಾಡಲೇಬೇಕು. ಬಟ್ ಫಸ್ಟ್ ಟೈಮ್ ಮಾಡೋದ್ರಿಂದ ಒಂದು ಸ್ವಲ್ಪ ಕಷ್ಟ ಅಂತ ನನಗನ್ನಿಸ್ತು. ಬಟ್ ನಾವು 2-3 ಟೈಮ್ಸ್ ಪದೇ ಮಾಡ್ತಾ ಇದ್ದಾಗ ನಮಗೆ ಆ ಕಾಫಿ ಮೇಕರ್ಗೆ ನಾವು ಯೂಸ್ ಟು ಇಟ್ ಆಗೋಗ್ತೀವಿ. ಅವಾಗೇನು ಕಷ್ಟ ಆಗಲ್ಲ ಅಂತ ನನ್ನ ಫೀಲಿಂಗ್. ಬಟ್ ಕಾಫಿ ಅಂತೂ ಚಿಂದಿಯಾಗಿತ್ತು. ಆ್ಯಂಡ್ ವೈರ್ ಎಕ್ಸ್ಟೆನ್ಷನ್ ಇತ್ತಲ್ಲ, ಒಂದು ಸ್ವಲ್ಪ ಉದ್ದ ಆಗಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಒಂದು ಸ್ವಲ್ಪ ಚಿಕ್ಕದಾಗಿದೆ, ಎಲ್ಲೂ ಪ್ಲೇಸ್ ಮಾಡೋದಕ್ಕೆ ಸಖತ್ತು ಕಷ್ಟ ಆಗುತ್ತೆ. ನಾವು ಎಕ್ಸ್ಟೆನ್ಷನ್ಸ್ನ ಯೂಸ್ ಮಾಡೋ ಅವಶ್ಯಕತೆ ಇರುತ್ತೆ. ಅದು ಬಿಟ್ಟರೆ 5000 ರುಪೀಸ್ಗೆ ಇಷ್ಟು ಸೂಪರ್ಬ್ ಆಗಿರೋ ಕಾಫಿ ನಮಗೆ ಸಿಗ್ತಾ ಇದೆ. ಕಾಫಿ ಡೇಲ್ ಸಿಗುವಂಥ ಕಾಫಿನೇ ನಮಗೆ ಸಿಗುತ್ತೆ ಪರ್ಫೆಕ್ಟ್ಲಿ. ಅದೇ ಕ್ಯಾಪುಚಿನೋ ಟೇಸ್ಟೇ ಇರುತ್ತೆ. ನಿಮ್ಗೆ ಇನ್ನೂ ಸ್ಟ್ರಾಂಗ್ ಬೇಕಾ ಲೈಟ್ ಬೇಕಾ ಅಂತ ನಾವೇ ಸೆಲೆಕ್ಟ್ ಮಾಡಿಕೊಂಡು ಮನೇಲೆ ನಾವು ಕ್ಯಾಪುಚಿನೋನ ಕುಡಿಬೋದು. ಆ್ಯಂಡ್ ಎಷ್ಟೊಂದು ಮನಿ ಕೂಡ ನಾವು ಸೇವ್ ಮಾಡ್ತೀವಿ. ಬಜೆಟಲ್ಲಿ ಸಿಗ್ತಾ ಇದೆ ನಮಗೆ. ಇದು 5000 ರುಪೀಸಲ್ಲಿ ಸಿಗ್ತಿದೆ. ಡೆಫಿನೆಟ್ಲಿ ವರ್ತ್ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇದೇ ಥರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ನಿಮಗೆ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ, ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.